ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಡೇ ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಆದಿನ್ಗೆ ಫ್ಯಾಷನ್ ಶೋ ಇದೆ, ಹಾಗಾಗಿ 11 o'clock ರೀಚ್ ಆಗೋಕ್ಕೆ ಹೇಳಿದ್ದಾರೆ. ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಸೊ ಈಗ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಪ್ರಾಕ್ಟೀಸ್ ಸೆಷನ್ನು, ಮೇಕಪ್ ಎಲ್ಲ ಇರುತ್ತೆ. ಶೋ ಬಂದು 5:30ಗೆ ಮೇ ಬಿ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಬರೋಕ್ಕೆ ಹೇಳಿದ್ದಾರೆ. ನಾವು ಕೂಡ ಹೋಗ್ತಾ ಇದ್ದೀವಿ. ಸೊ ಆದ್ಯನಿಗೂ ತಲೆಗೆ ಸ್ನಾನ ಮಾಡಿಸಿ ಏನು ರೆಡಿ ಮಾಡಿಲ್ಲ, ಬಿಕಾಸ್ ಅವ್ರು ರೆಡಿ ಮಾಡ್ತಾರೆ. ಮಕ್ಕಳಿಗೆ ಎಷ್ಟು ರೆಡಿ ಮಾಡಿದ್ರು ಬೇಗ ಹಾಳು ಮಾಡ್ಕೊಂಡು ಬಿಡ್ತಾರಲ್ವ. ಹಾಗಾಗಿ ಏನು ರೆಡಿ ಮಾಡಿಲ್ಲ, ಜಸ್ಟ್ ಒಂದು ಕ್ರೀಮ್ ಹಾಕಿ ಸ್ನಾನ ಮಾಡಿಕೊಂಡು, ಕೂದಲು ಕೂಡ ಇನ್ನೂ ಆರಲಿಲ್ಲ, ಹೋಗಬೇಕಾದ್ರೆ ಹಾಗೆ ಆರುತ್ತೆ ಅಂತ ಹೇಳಿಬಿಟ್ಟು ಟೈಮ್ ಕೂಡ ಆಗಿತ್ತು. ಸೊ ಹಸ್ಬೆಂಡಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ರಲ್ಲ ಆಟೋ, ಅದನ್ನು ತೊಗೊಂಬರೋಷ್ಟರಲ್ಲಿ ನಾನು ಕೂಡ ಲಾಕ್ ಮಾಡಿಕೊಂಡು ಬಂದ್ವಿ. ಇನ್ನು ಆನ್ ದಿ ವೇ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಬೇಕಲ್ಲ ಆದಿನ್ಗೆ, ಹಾಗಾಗಿ ಸ್ನ್ಯಾಕ್ಸ್ ತೊಗೊಳೋಣ ಅಂತ ಬೇಕ್ರಿ ಹತ್ರ ನಿಲ್ಲಿಸಿದ್ವಿ. ಸೊ ಅವರು ಮಗುನ ಐಡೆಂಟಿಫೈ ಮಾಡಿ, ಇವಳು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲಲ್ಲಿ ಮಾಡ್ತಾಳಲ್ವ, ಅವಳೇ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಹಸ್ಬೆಂಡ್ ಅವ್ರು ಮಾತಾಡಿಸ್ತಾ ಇದ್ದಾರೆ ತಾನೆ, ಮಾತಾಡ್ಬೇಕು ತಾನೆ ಅಂತ ಸ್ವಲ್ಪ ರೇಗಿದ್ರು. ಅದಕ್ಕೆ ಕೋಪ ಮಾಡ್ಕೊಂಬಿಟ್ಟಿದ್ಲು. ಸೊ ಅದಾದಮೇಲೆ ಇನ್ನೇನು ರೀಚ್ ಆದ್ವಿ ನಾವು 11 o'clock ಶಾರ್ಪ್ ಲುಲು ಮಾಲ್ಗೆ. ಸೊ ಗೊತ್ತಿಲ್ಲ ಯಾರ್ಯಾರು ಬಂದಿರ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ಥರ ಫ್ಯಾಷನ್ ಶೋ ಇರುತ್ತೆ ಅಂತ. ಸೊ ಪೇರೆಂಟ್ಸ್ನ ಮೋಸ್ಟ್ಲಿ ಒಳಗಡೆ ಮೇಕಪ್ ಇದಕ್ಕೆಲ್ಲ ಅಲೋ ಮಾಡ್ತಾರಾ ಇಲ್ಲ ಗೊತ್ತಿಲ್ಲ, ಮಾಡಿಲ್ಲ ಅಂದರೂ ನಾನು ಆದಿನ ಕೈಯಲ್ಲಿ ಸೊ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಿಕಾಸ್ ನನಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು, ಮೊದಲನೇ ವರ್ಷ ಫ್ಯಾಷನ್ ಶೋ ಅಂತ ನಾನು ಪಾರ್ಟಿಸಿಪೇಟ್ ಮಾಡಿಸ್ತಿರೋದು ಆದ್ಯನಿಗೆ. ಸೊ ಅವಳು ಸೆಲೆಕ್ಟ್ ಆಗ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಲಕ್ ಅಂತ ಅನಿಸುತ್ತೆ. ಸೊ ಸೆಲೆಕ್ಟ್ ಆದ್ಲು ಅವಳು ಆಡಿಷನಲ್ಲಿ. ಈಗ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಾನು ಇನ್ಫಾರ್ಮೇಷನ್ ಸೆಂಟರ್ ಅಂತ ಇತ್ತು, ಅವ್ರನ್ನ ಕೇಳಿದೆ ಎಲ್ಲಿ ನಡೀತಿದೆ ಶೋ ಅಂತ. ಸೊ ಫಸ್ಟ್ ಫ್ಲೋರಲ್ಲಿ ಸ್ಟ್ರೈಟ್ ಹೋಗಿ ಅಲ್ಲಿ ಕಾಣುತ್ತೆ ನಿಮಗೆ, ಅಲ್ಲೇ ನಡೀತಾ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಹೋಗೋಷ್ಟರಲ್ಲಿ ಎಲ್ಲರೂ ಕೂಡ ಬಂದಿದ್ದರು, ಪೇರೆಂಟ್ಸು ಮಕ್ಕಳೆಲ್ಲ. ಹಾಗೆ ಸಣ್ಣದಾಗಿ ಒಂದು ಡ್ಯಾನ್ಸ್ ಆಡ್ರಿ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಹಾಕಿದ್ರೆ ಸೊ ಎರಾಬಿರಿ ಕುಡಿತಾ ಇದ್ದಾರೆ. ಬಿಕಾಸ್ ಫಸ್ಟು ದೊಡ್ಡವ್ರಿಗೆ ಸೆಷನ್ ಸ್ಟಾರ್ಟ್ ಆಗಿತ್ತು, ಟ್ರೈನಿಂಗ್ ಸೆಷನ್ನು. ಸರಿ ಚಿಕ್ಕ ಮಕ್ಕಳು ಸುಮ್ಮನೆ ಕೂತಿದ್ರಲ್ವ, ಬೋರು ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಡ್ಯಾನ್ಸ್ ಮಾಡಿ ಅಂದರೆ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ನೋಡ್ತಿರ್ಬೋದು. ಸೊ ಮಕ್ಕಳು ಎಷ್ಟು ಜೋಶಾಗಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ಹತ್ತತ್ರ ಹೋಗಿ ಮುಂದೆ ಬನ್ನಿ ಅಂತ ಪೇರೆಂಟ್ಸ್ ಹೇಳ್ತಾಯಿದ್ರಿ. ನೋಡಿ ಎಲ್ಲ ಪೇರೆಂಟ್ಸ್ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಮಕ್ಕಳು ಡ್ಯಾನ್ಸ್ ಮಾಡೋಂಥದ್ದನ್ನು. ಸೊ ಒಂಥರ ಚೆನ್ನಾಗಿತ್ತು, ಫನ್ ಮೂಮೆಂಟು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ವು. ಅದಾದಮೇಲೆ ಫ್ಯಾಷನ್ ಶೋ ಸ್ಟಾರ್ಟ್ ಆಯಿತು. ಫಸ್ಟು VIP ಗಿತ್ತು, ಅಂದರೆ VIP ಬ್ರ್ಯಾಂಡ್ ಡ್ರೆಸ್ಸಸ್ ಫ್ಯಾಷನ್ ಶೋ ಇತ್ತು. ಸೊ ಅದನ್ನೊಂಚೂರು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು, ಬಿಕಾಸ್ ನಾನು ಫಸ್ಟ್ ಟೈಮ್ ಫ್ಯಾಷನ್ ಶೋ ಅಂತ ನೋಡಿದ್ದು ಮತ್ತು ಪಾರ್ಟಿಸಿಪೇಟ್ ಮಾಡಿದ್ದು ಫಸ್ಟ್ ಟೈಮು. ಸೊ ತುಂಬಾ ಎಂಜಾಯ್ ಮಾಡಿದೆ. ಇವನ್ ಆದ್ಯ ಕೂಡ ಎಂಜಾಯ್ ಮಾಡಿದ್ಲು. ಫಸ್ಟು VIP ದಿತ್ತು, ಅದಾದಮೇಲೆ ಮಕ್ಕಳು USA ಬ್ರ್ಯಾಂಡ್ದು ಇತ್ತು. ಸೊ ಅದಾದಮೇಲೆ ಆದ್ಯಂದಿತ್ತು ರಿಯೋ. ನಾವು ಅಂದ್ಕೊಂಡಿದ್ವಿ ಅರೌಂಡ್ 9:30 11 ಆಗಿಬಿಡುತ್ತೆ ನೈಟು ಅಂತ. ಸೊ ಸ್ವಲ್ಪ ಬೇಗನೆ ಮುಗಿಸಿದ್ರು, 7:30ಗೆಲ್ಲ ಫಿನಿಶ್ ಆಯಿತು ಮಕ್ಕಳದು. ಸೊ ನೀವು ನಿಮ್ಮ ಮಕ್ಕಳು ಯಾರಾದರೂ ಫ್ಯಾಷನ್ ಶೋಗೆ ನೀವು ಭಾಗವಹಿಸ್ಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಇರುತ್ತೆ ಮೇ ಮಂತಲ್ಲಿ. ಸೊ ಆಡಿಷನ್ಸು ಲೂಲು ಫ್ಯಾಷನ್ ಪೇಜ್ನ ಫಾಲೋ ಮಾಡಿರಿ, ಅದರಲ್ಲಿ ಹಾಕ್ತಾರೆ ಯಾವಾಗ ಆಡಿಷನ್ ಏನು ಎತ್ತ ಅಂತ ಹೇಳ್ಬಿಟ್ಟು ನೀವು ವಿಸಿಟ್ ಮಾಡ್ಬೋದು, ನೀವು ಕೂಡ ಅಟೆಂಡ್ ಮಾಡ್ಬೋದು ಆಡಿಷನು. ಸೊ ಆದ್ಯನಿಗೆ ಇನ್ನು ಮಕ್ಕಳದು ಕೂಡ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿತ್ತು. USA ಬ್ರ್ಯಾಂಡ್ ಆಲ್ರೆಡಿ 1 day ಬಿಫೋರೇ ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟಿದ್ದರು, ಬಟ್ ಇವರು ರಿಯೋ ಬ್ರ್ಯಾಂಡ್ ಅವ್ರಿಗೆ ಪ್ರಾಕ್ಟೀಸ್ ಏನು ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಒಂದು ಸಣ್ಣದಾಗಿ ಪ್ರಾಕ್ಟೀಸ್ ಕೊಟ್ಟರು, ಅಂದರೆ ಎಲ್ಲಿ ನಿಂತ್ಕೋಬೇಕು ಏನು ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಎಲ್ಲ ಮಕ್ಕಳಿಗೂ ರಿಹರ್ಸಲ್ ಬಂದು ಕೊಡ್ತಿದ್ರು. ಸೊ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಆ್ಯಕ್ಟಿವ್ ಆಗಿದ್ದರು. ಖುಷಿ ಆಯಿತು ನನಗಂತೂ. ಬಿಕಾಸ್ ನಾವು ಫ್ಯಾಷನ್ ಶೋಗೆ ಮಕ್ಕಳನ್ನ ಸೇರಿಸ್ಬೇಕಂದ್ರೆ ಅರೌಂಡು 5 to 10,000 ಆ ಥರ ಕೇಳ್ತಾರೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಲೂಲು ಮಾಲ್ ಅಲ್ವಾ. ಸೊ ಒಂದು ಒಳ್ಳೆ ಬ್ರ್ಯಾಂಡು, ಹಾಗಾಗಿ
ನಾನು ಕೂಡ ಒಂದ್ಸತಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದಷ್ಟೇ. ಸೊ ಇದಕ್ಕೇನು ನಮಗೆ ಅಮೌಂಟ್ ಆಗಲಿ ಏನು ಕೊಟ್ಟಿಲ್ಲ, ಗುಡೀಸ್ ಆಗಲಿ ಏನು ಕೊಟ್ಟಿಲ್ಲ, ಮಕ್ಕಳಿಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಜಾಯಿನ್ ಮಾಡಿಸಿದ್ದು. ಸೊ ಐ ಹೋಪ್ ನಿಮಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ. ಅದಾದಮೇಲೆ ಅರೌಂಡ್ 3 o'clockಗೆ ಮಕ್ಕಳಿಗೆ ಹೇರ್ ಸ್ಟೈಲು ಮತ್ತು ಮೇಕಪ್ಪು ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ. ಸೊ ನಾವು ಪೇರೆಂಟ್ಸ್ ಒಳಗಡೆ ಹೋಗಂಗಿರಲಿಲ್ಲ, ಹಾಗಾಗಿ ಆದಿನ್ಗೆ ಮತ್ತು ಆದಿನ ಜೊತೆ ಆ್ಯಕ್ಟ್ ಮಾಡ್ತಾಳೆ ಪ್ರತಿ ಶೆಟ್ಟಿ ಅಂತ. ಸೊ ಅವಳಿಗೆ ಫೋನ್ ಕೊಟ್ಟಿದ್ದೆ ನಾನು, ಒಂಚೂರು ಕ್ಯಾಪ್ಚರ್ ಮಾಡಿಕೊಡು ಅಂತ ಪ್ರತಿ ಅಂತ ಹೇಳಿಬಿಟ್ಟು. ಹಾಗಾಗಿ ಮಕ್ಕಳೇ ಕ್ಯಾಪ್ಚರ್ ಮಾಡಿರೋಂಥದ್ದು ಇದನ್ನು. ಸೊ ಹೇಗೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ್ಯಾವ ಮಕ್ಕಳಿಗೆ ಯಾವ್ಯಾವ ಥರ ಹೇರ್ ಸ್ಟೈಲ್ ಮಾಡಬೇಕಂತ ಅಂದರೆ ಅವ್ರ ಫೇಸ್ಗೆ ಸೂಟೇಬಲ್ ಆಗೋಂಥ ಹೇರ್ ಸ್ಟೈಲ್ ಕೂಡ ಮಾಡಿದ್ರು. ಸೊ 1 by 1 ಮೇಕಪ್ ಕೂಡ ಮಾಡ್ತಾಯಿದ್ದಾರೆ ಮಕ್ಕಳಿಗೆ. ದೊಡ್ಡವ್ರಿಗೆ ಒಂದು ಕಡೆ ಇತ್ತು, ಸೊ ಮಕ್ಕಳಿಗೊಂದು ಕಡೆ ಮೇಕಪ್ ಸೆಷನ್ ಅಂದರೆ ಮೇಕಪ್ ಮಾಡ್ತಿದ್ರು. ಸೊ ಚೆನ್ನಾಗಿ ಮೇಕಪ್ ಮಾಡಿದ್ರು, ಅಷ್ಟು ಓವರಾಗೂ ಇಲ್ಲ, ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಮೇಕಪ್ ಮಾಡಿದ್ರು. ಸೊ ಶೂಟಿಂಗಲ್ಲಿ ಮಾಡ್ತಾರಲ್ಲ ಆ ಥರ ಜಾಸ್ತಿ ಏನು ಮೇಕಪ್ ಮಾಡಲಿಲ್ಲ, ಸಿಂಪಲ್ಲಾಗಿ ಸಖತ್ತಾಗಿ ಮಾಡಿದ್ರು, ಎಲಿಗೇಟಾಗಿ. ಮಕ್ಕಳಿಗೆ ವಾಟರ್ ಆಗಿರ್ಬೋದು, ಸ್ನ್ಯಾಕ್ಸು, ಫ್ರೂಟ್ಸು, ಜ್ಯೂಸು ಎಲ್ಲನೂ ಪ್ರೊವೈಡ್ ಮಾಡಿದ್ರು. ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಮಕ್ಕಳಿಗೆ. ಸೊ ಏನಾದರೂ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಪಾಪ ಅವರೇ ವಾಲಂಟಿಯರ್ಸ್ ಇರ್ತಾರಲ್ವ, ಸೊ ಅವರೇ ಕರ್ಕೊಂಡೋಗಿ ಮತ್ತೆ ಒಂದು ಜಾಗದಲ್ಲಿ ನೀಟಾಗಿ ಕೂರಿಸ್ತಿದ್ರು. ಸೊ ಪೇರೆಂಟ್ಸ್ಗೆ ಅಷ್ಟೊಂದೇನು ರಿಸ್ಕ್ ಅಂತ ಅನಿಸ್ಲಿಲ್ಲ. ಸೊ ನನಗಂತೂ ಟ್ರೀಟ್ ಮಾಡಿದ ರೀತಿ ಅಂತೂ ತುಂಬಾ ಇಷ್ಟ ಆಯಿತು, ಖುಷಿ ಆಯಿತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಸೊ ಈ ಸಮ್ಮರ್ ಹಾಲಿಡೇಲಿ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಆದ್ಯಂತೂ ಸುಮ್ಮನೆ ಕೂರ್ತಾ ಇರಲಿಲ್ಲ, ತುಂಬ ಅಂದರೆ ತುಂಬ ತರಲೆ ಮಾಡ್ತಿದ್ಲು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋದು. ಮಕ್ಕಳಿಗೆ ಇನ್ನೊಬ್ಬ ಮಕ್ಕಳು ಸಿಕ್ಬಿಟ್ರೆ ಅವ್ರ ಪ್ರಪಂಚನೇ ಬೇರೆ. ಸೊ ಪೇರೆಂಟ್ಸು ಬೇಡ, ಊಟನೂ ಬೇಡ, ನೀರು ಬೇಡ, ಆ ಥರ. ಒಟ್ಟಿನಲ್ಲಿ ಮಕ್ಕಳು ಎಂಜಾಯ್ ಮಾಡಿದ್ರಲ್ಲ, ಸೊ ಅದೊಂದು ಖುಷಿ ನನಗೆ. ये